ಅಟ್ಟಹಾಸ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ನರಹಂತಕ ವೀರಪ್ಪನ ಜೀವನ ಕಥೆಯನ್ನು ಆಧರಿಸಿ ಬಂದಂಥ ಅಟ್ಟಹಾಸ ಸಿನಿಮಾ ಸದ್ದು ಮಾಡ್ತಾ ಇದೆ. ಕೆಲವೊಂದು ಕಡೆ ಅದರ ವಿರುದ್ಧವಾದಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಸತ್ಯ ಕಥೆಗೆ ಅಪಚಾರ ಆಗಿದೆಯಾ ಅನ್ನೋದರ ಬಗ್ಗೆ ಸುವರ್ಣ ನ್ಯೂಸ್ ನಿಮಗೆ ಈ ಬಗ್ಗೆ ಒಂದು ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಇವತ್ತು ಅದರ ಚರ್ಚೆಗೆ ಸ್ವತಃ ಚಿತ್ರದ ನಿರ್ದೇಶಕರಾದಂಥ AMR ರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ರಮೇಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ನಾಯಕ ನಟನಾಗಿ ಅಭಿನಯಿಸಿದಂಥ ಕಿಶೋರ್ ನಮ್ಮ ಜೊತೆಗಿದ್ದಾರೆ. ಕಿಶೋರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಮೇಶ್ ಅವರೇ, ಫಸ್ಟ್ ಆಫ್ ಆಲ್ ನಾನು ನಿಮಗೆ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಸ್ ಅ ಸಿನಿಮಾ ಭಾಳ ಅದ್ಭುತವಾಗಿ ಬಂದಿದೆ. ನಾನೊಬ್ಬ ಫಿಲಮ್ ಕ್ರಿಟಿಕ್ ಆಗಿರದೇ ಹೋದರು, ಸಿನಿಮಾಟೋಗ್ರಫಿ ಅಂತ ಏನು ಹೇಳ್ತೀರಿ ನೀವು, ಕ್ಯಾಮ್ರಾ ವರ್ಕ್ ಬಹಳ ಇತ್ತೀಚಿನ ದಿನಗಳಲ್ಲಿ ಕನ್ನಡದಲ್ಲಿ ನಾನು ನೋಡಿದಂಥ ಒಂದು ಅತ್ಯುತ್ತಮವಾದಂಥ ಕ್ಯಾಮ್ರಾ ವರ್ಕ್ ಅದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಅದ್ಭುತವಾಗಿತ್ತು. ಆ್ಯಂಡ್ ಕಿಶೋರ್ ಅವರು ಮತ್ತೆ ತಾವೊಬ್ಬ ಸಮರ್ಥ ನಟ, ಎಂಥ ಸಮರ್ಥ ನಟ ಅನ್ನೋದನ್ನು ಕನ್ನಡಿಗರ ಎದುರಿಗೆ ಪ್ರೂವ್ ಮಾಡಿದ್ದೀರಿ. ಸೊ ಇಬ್ಬರಿಗೂ ಕೂಡ ನಾನು ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಸ್ ಅ ಸಿನಿಮಾ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಆದರೆ ಎಲ್ಲೋ ಒಂದು ಕಡೆ ಅದು ಸತ್ಯ ಕಥೆ ಅಲ್ಲ ಅನ್ನುವಂಥ ಆರೋಪಗಳು. ನಾ ಕಂಡಂಥ ಸತ್ಯ ಅದು. ಓಕೆ, ಬೇರೆಯವ್ರಿಗೆ ಹೇಗೆ ಅನಿಸಿದೆಯೋ ಏನೋ ಗೊತ್ತಾಗ್ತಿಲ್ಲ ನನಗೆ. ನಾನೊಂದು 11 years ರಿಸರ್ಚ್ ಮಾಡಿದ್ರಲ್ಲಿ ನಾನು ನೋಡಿದಂಥದ್ದು ಮತ್ತು ನಾನು ಕಲೆಕ್ಟ್ ಮಾಡಿರೋ ಡಾಕ್ಯುಮೆಂಟ್ಸು ಪ್ರತಿಯೊಂದು ನನ್ನ ಹತ್ರ ಇದೆ. ಈ ಚಿತ್ರದಲ್ಲಿ ತಾವು ಏನು ನೋಡ್ತಾ ಇದ್ದೀರೋ ಅಷ್ಟಕ್ಕೂ ಡಾಕ್ಯುಮೆಂಟ್ಸ್ ಇಟ್ಟಿದ್ದೀನಿ ನಾನು. ಕೆಲವು ಮಾತ್ರ ಒಂದೋ ಎರಡೋ ಮಿಸ್ ಆಗ್ಬೋದೇನೋ, ಅದು ಸಾಧ್ಯ ಇಲ್ಲ. ಅದೂ ಆ್ಯಕ್ಚುಲಿ ಕೇಳ್ಬೋದು, ಹರಿಕೃಷ್ಣ ಸಾಹೇಬ್ರದ್ದು ಅಂತ ಹೇಳ್ಬೋದು. ಅವಾಗ ನಮ್ಮ ಗೋಪಾಲ ಹೊಸೂರು ಸಾಹೇಬ್ರಿದ್ದಾರೆ, ಅಲ್ಲಿ ಐ ವಿಟ್ನೆಸ್ ಆಗಿದ್ದಾರೆ. ಆ ಥರ ಪ್ರತಿಯೊಂದು ಕಡೆಯೂ ಯಾರೋ ಒಂದು ವಿಟ್ನೆಸ್ ಇದ್ದೇ ಇರ್ತಾರೆ ನನಗೆ. ಮತ್ತು FIR ಕಾಪೀಸಿಂದ ಅದೇ ಜಾಗಗಳಲ್ಲಿ ತೆಗೆದಿರೋದ್ರಿಂದ ಅದು ಸುಳ್ಳಾಗ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ನನ್ನ ಮನಸ್ಸಲ್ಲಿ. ಎಲ್ಲೋ ಒಂದು ಕಡೆ ಅಂದರೆ ನಿಮ್ಮ ಒಬ್ಬ ಡೈರೆಕ್ಟ್ರಾಗಿ ನಿಮಗೆ ಭಾಳ ರಫ್ ಕ್ರಿಟಿಕ್ ಅಂತ ಅನ್ನಿಸ್ಬೋದು. ಯಾರೋ ಒಬ್ಬರು ಹೇಳ್ತಾ ಇದ್ರು ನನಗೆ, ತಮಿಳುನಾಡಿನ ಜನರಿಗೋಸ್ಕರ ಒಂದು ಸಿನಿಮಾ ಮಾಡಿದ್ದೀನಿ, ಕನ್ನಡದ ಜನರು ಬೇಕಿದ್ರೆ ನೋಡ್ಕೊಳ್ಳಿ ಅಂತ ರಮೇಶ್ ಅವರು ಕರ್ನಾಟಕದಲ್ಲಿ ಬಿಡುಗಡೆ ಮಾಡಿರೋ ಹಂಗಿದೆ ಅನ್ನುವಂಥದ್ದು ನಿಮಗೆ ಭಾಳ ಕಟುವಾದ ಟೀಕೆ ಅಂತ ಅನ್ನಿಸ್ಬೋದು ಇದು. ಯಾಕಂದರೆ ತುಂಬ ನೋವು ತರುತ್ತೆ ಈ ಥರ ಮಾತು. ಯಾಕಂದರೆ ಮೂಲತಃ ಕನ್ನಡ ಚಳುವಳಿಯಿಂದ ಬಂದವನು, ರಾಜ್ಕುಮಾರ್ ಸಂಘದಲ್ಲಿದ್ದಂಥವನು, ಸಾರಾ ಗೋವಿಂದ ನೇತೃತ್ವದಲ್ಲಿ ಸಾಕಷ್ಟು ಚಳುವಳಿ. ಅದಲ್ಲದೆ ಹೇಳ್ಬಾರ್ದು ಎಷ್ಟು ಸಲ ಜೈಲಿಗೆ ಹೋಗಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಚಳುವಳಿಗೋಸ್ಕರ. ಅದಾದಮೇಲೆ ನಾರಾಯಣಗೌಡರ ಜೊತೆಯಲ್ಲಿ ಮತ್ತು ನಮ್ಮ ಜಾಣಗೆರೆ ವೆಂಕಟರಾಮನವ್ರ ಜೊತೆಯಲ್ಲಿ ರಕ್ಷಣಾ ವೇದಿಕೆ ಸ್ಥಾಪನೆ ಮಾಡಿದ್ದ 5-6 ಜನದಲ್ಲಿ ನಾನೊಬ್ಬ. ಪ್ರವೀಣ್ ಶೆಟ್ಟಿ, ನಾನು, ಶಿವರಾಮೇಗೌಡ ಎಲ್ಲ ಒಟ್ಟಿಗೆ ಇದ್ವಿ, ಕುಮಾರೆಲ್ಲ. ಅದಾದಮೇಲೆ ಪ್ರತಿಯೊಂದು ಚಳುವಳಿಗೂ ನಾನು ಮಾತ್ರ ಅಲ್ಲ, ನನ್ನ ಹೆಂಡತಿ, ನನ್ನ ಮಗಳು, ಚಿಕ್ಕ ಮಗಳು 5 years ಇತ್ತು ಅವಾಗ, 4 years ಇದ್ಲು ಅವಳು, ನಮ್ಮ ತಾಯಿ, ನಮ್ಮ ಅತ್ತೆ, ನಮ್ಮ ಮನೆಯವರೆಲ್ಲ ಚಳುವಳಿಗೆ ಬರ್ತೀವಿ ನಾವು. ನಮ್ಮದು ಫ್ಯಾಮ್ಲಿನೇ ಚಳುವಳಿಗೋಸ್ಕರ ನಾವು ಮೀಸಲಾಗಿಟ್ಟಿದ್ವಿ. ಕನ್ನಡ ಭಾಷೆ, ನೆಲ, ಜಲಕ್ಕೆ ಬಂದರೆ ನಾನು ಯಾವುದಕ್ಕೆ ಬೇಕಾದ್ರೂ ಸಿದ್ಧ. ಈ ಥರ ಅಪವಾದಗಳನ್ನ ಏನಕ್ಕೆ ಮಾಡ್ತಿದ್ದಾರೆ ಅಂತಲೂ ಗೊತ್ತಿಲ್ಲ. ಒಂದು ಸರ್ಟನ್ ಕ್ರೌಡ್, ಒಂದು ಸರ್ಟನ್ ಸೆಕ್ಷನ್ ಮಾತ್ರ ನನ್ನ ಟಾರ್ಗೆಟ್ ಮಾಡ್ತಾನೇ ಇದೆ ಮೊದಲಿಂದನೂ. ಪರ್ಸ್ನಲ್ ಟಾರ್ಗೆಟ್ ಮಾಡ್ತಿದ್ದಾರೆ. ಸಿನಿಮಾಗೆ ಬಗ್ಗೆ ಏನು ವಿಮರ್ಶೆ ಕೇಳಿದ್ರು ಸರಿ, ಕ್ರಿಟಿಕಲಿ ನೀವು ಹೇಗೆ ಹೇಳಿದ್ರು ಸರಿ, ಏನು ನಿಮ್ಗೆ ಏನು ಡೌಟ್ ಇದೆಯೋ ನನ್ನನ್ನು ಕೇಳಿ, ನಾನು ಅದನ್ನು ಕರೆಕ್ಟಾಗಿ ಕ್ಲೀನಾಗಿ ತಮಗೆ ಅನುಕೂಲ ಆಗೋ ಥರನೇ ಉತ್ತರ ಕೊಡ್ತೀನಿ. ಏನಿದೆ ಅಂತ ಕರೆಕ್ಟಾಗಿ ಹೇಳ್ತೀನಿ. ಎಸ್ ಕಿಶೋರ್ ಅವರೇ, ಬಹುಶಃ ಒಂದು ಚಿತ್ರ ಬಿಡುಗಡೆ ಆದಾಗ ಯಾವ ನಾಯಕ ನಟನಿಗೂ ಕೂಡ ಅದರ ಕಥೆಗೆ ಸಂಬಂಧಪಟ್ಟಂಥ ಒಂದು ವಿವಾದ ಏರ್ಪಡೋದು ಯಾರಿಗೂ ಬೇಕಾಗಿರೋದಿಲ್ಲ. ಆದರೆ ಈ ಒಂದು ವಿಷಯದಲ್ಲಿ ಹಂಗೆ ಆಗ್ತಾ ಇದೆ. ಏನು ಅನ್ನಿಸ್ತಾ ಇದೆ ತಮಗೆ? ಆರೋಪ ಎಲ್ಲ ನಿರಾಧಾರ, ಯಾವುದೇ ಆಧಾರಗಳಿಲ್ಲ ಅದಕ್ಕೆ. ಡೈರೆಕ್ಟರ್ ಅದೇ ಹೇಳಿದ್ರು, ನೀವು ಪಿನ್ ಪಾಯಿಂಟ್ ಮಾಡಿ ತೋರಿಸಿ ಎಲ್ಲಿ ಆ ಥರ ಅನಿಸುತ್ತೆ ನಿಮಗೆ ಅಂತ. ಅದಕ್ಕೆ ತಕ್ಕ ಉತ್ತರ ಅವ್ರ ಹತ್ರ ಇದೆ. ನನಗೆ ಆ ಕಾನ್ಫಿಡೆನ್ಸ್ ಇದೆ. ಯಾಕಂದರೆ ಆ ಕಾನ್ಫಿಡೆನ್ಸ್ ಇದ್ದೇನೆ ನಾನು ಈ ಸಿನಿಮಾ ಒಪ್ಕೊಂಡೆ. ಎರಡು ಕಡೆ ನಾನು ಆ್ಯಕ್ಟ್ ಮಾಡ್ತಾ ಇರೋದ್ರಿಂದ ಯಾವ ಪಕ್ಷನೂ ನಾವು ತೊಗೊಂಡು ಅಥವಾ ಯಾರನ್ನೂ ಹೋಲಿಸೋದಕ್ಕೋಸ್ಕರ ಈ ಸಿನಿಮಾ ಮಾಡಿಲ್ಲ. ಯಾರನ್ನೂ ಹೋಲಿಸೋದಕ್ಕೋಸ್ಕರ ಈ ಸಿನಿಮಾ ಮಾಡಿದರೆ ಇವತ್ತು ಇಷ್ಟೊಂದು ಲೀಗಲ್ ಹರ್ಡಲ್ಸ್ ಅವ್ರಿಗೆ ಬರ್ತಾ ಇರಲಿಲ್ಲ, ಇಷ್ಟೊಂದು ವಿವಾದಗಳು ಅವ್ರಿಗೆ ಬರ್ತಾ ಇರಲಿಲ್ಲ. ಎಲ್ಲರನ್ನೂ ಹೋಲಿಸ್ಬಿಟ್ರು ಅವರಲ್ಲ. ಸೊ ಬರೀ ತಮಿಳುನಾಡಿನ ಪೊಲೀಸನ್ನು ಮಾತ್ರ ಹೋಲಿಸ್ಬೇಕು ಅಂತಿಲ್ವಲ್ಲ, ಅವ್ರನ್ನ ಹೋಲ್ಸೋಕ್ಕೆ ಬರೋರು ಇವ್ರನ್ನ ಹೋಲಿಸ್ಬೋದಲ್ಲ. ಸೊ ಯಾರನ್ನೇ ಆಗಲಿ ಹೋಲಿಸೋ ಪ್ರಯತ್ನ ಇಲ್ಲ ಇಲ್ಲಿ. ಇದ್ದ ಏನು ಸತ್ಯ ಘಟನೆಗಳಲ್ಲಿ ಏನು ನಡೀತು, ಇದ್ದ ಸತ್ಯಗಳೇನಿತ್ತು ಅದರಲ್ಲಿ ಎಲ್ಲದಕ್ಕೂ ಆಧಾರ ಹುಡುಕಿ ಅದನ್ನು ಪರಾಮರ್ಶಿಸಿ ಎಲ್ಲದಕ್ಕೂ ಪ್ರೂಫ್. ನಾವು ಎಷ್ಟೊಂದು ಡಿಸ್ಕಷನ್ ಮಾಡ್ತಾನೆ ಸುಮಾರು ಗಲಾಟೆಗಳಾಗ್ತಾಯಿತ್ತು. ಕೆಲವು ಸಿನಿಮಾದ ಮೂಡ್ಗೆ ತುಂಬ ಚೆನ್ನಾಗಿ ತೊಗೊಂಡೋಗೋದಕ್ಕೆ ಕೆಲವು ಲಿಂಕ್ ಇರುವಂಥ ಕೆಲವು ಸೀನ್ಗಳು ಸಿಗ್ತಾಯಿತ್ತು. ಬಟ್ ಇವರು ಪ್ರೂಫ್ ಇಲ್ಲ ಅಂತ ಇವರು ಅದನ್ನ ಬೇಡವೇ ಬೇಡ ಅಂತ ಖಡಾಖಂಡಿತವಾಗಿ ಹೇಳೋರು. ಸೊ ಸುಮಾರು ಜಗಳ ಆಡಿದ್ರೂ ನಾವು ಅದನ್ನೆಲ್ಲ ತೊಗೊಂಡು ಬರೋಕ್ಕಾಗಿಲ್ಲ ಸಿನಿಮಾದಲ್ಲಿ.
ಜೊತೆಗೆ ಸುಮಾರು ಆಧಾರ ಇರುವಂಥ ವಿಷಯಗಳು, ಕೆಲವು ವಿಷಯಗಳು ತುಂಬ ಸೂಕ್ಷ್ಮವಾದಂಥ ವಿಷಯಗಳನ್ನ ಹಾಗೆ ಓಪನ್ ಆಗಿ ಹೇಳೋದೇ ಬೇಡ ಅಂತ ಅವ್ರು ಪಟ್ಟು ಹಿಡಿದು ಕೆಲವನ್ನ ತುಂಬ ಸೂಕ್ಷ್ಮವಾಗಿ ತುಂಬ ಸಂಕ್ಷಿಪ್ತವಾಗಿ ಎಷ್ಟು ಬೇಕೋ ಅಷ್ಟು ಹೇಳಿ ಮುಗಿಸಿದ್ದಾರೆ. ಸೊ ನನಗೆ ಗೊತ್ತಿರೋ ನನ್ನ ತಿಳುವಳಿಕೆ ಮಟ್ಟಿಗೆ, ಯಾಕಂದರೆ ಈ ಸಿನಿಮಾಲಿ ಮೊದಲಿಂದನೂ ಇನ್ವಾಲ್ವ್ ಆಗಿ ಅವ್ರ ಜೊತೆ ಓಡಾಡಿದ್ರಿಂದ ನನಗೆ ತಿಳಿದ ಮಟ್ಟಿಗೆ ಈ ಆರೋಪಗಳೆಲ್ಲ ನಿರಾಧಾರ. ಸೊ ಯಾರು ಆರೋಪ ಹೊರಿಸ್ತಾ ಇದ್ದಾರೋ ಎಲ್ಲಿ ಆರೋಪ ಇದೆ ಅಂತ ಕರೆಕ್ಟಾಗಿ ಹೇಳಿ ಅದಕ್ಕೆ ನಮ್ಮ ಕಡೆಯಿಂದ ವಿವರಣೆ ನಾವು ಸಿದ್ಧ. ಓಕೆ, ಬೇಸಿಕಲಿ ನನ್ನ ಇಬ್ಬರು ಸ್ನೇಹಿತರ ಜೊತೆ ನಾನು ಸಿನಿಮಾ ನೋಡೋದಕ್ಕೆ ಹೋಗಿದ್ದು. ಸಿನಿಮಾ ಮುಗಿದು ಹೊರಗೆ ಬಂದ ತಕ್ಷಣ ಅವರೊಂದು ಭಾಳ ಆಶ್ಚರ್ಯಕರವಾದಂಥ ಒಂದು ಮಾತು ಹೇಳಿದ್ರು. ಕರ್ನಾಟಕದ ಪೊಲೀಸರು ಏನೋ ಬಡಾಯಿ ಕೊಚ್ಕೊಳ್ತಿದ್ರು, ಸಿನಿಮಾ ನೋಡಿದ ಮೇಲೆ ನಮ್ಗೆ ಅರ್ಥ ಆಯಿತು, ಇವರು ಬರೀ ವೀರಪ್ಪನ ಹತ್ರ ಹೊಡೆಸ್ಕೊಂಡು ಬಂದರು, ವೀರಪ್ಪನ ಮಟ್ಟ ಹಾಕಿದ್ದು ತಮಿಳು ಪೊಲೀಸರು ಅನ್ನೋದು ಸಿನಿಮಾ ನೋಡಿದ ಮೇಲೆ ನಮ್ಗೆ ಅರ್ಥ ಆಯಿತು ಅನ್ನೋಂಥ ಮಾತನ್ನು ಹೇಳಿದ್ರು. ಸಿನಿಮಾ ನೀವು ಕರೆಕ್ಟಾಗಿ ನೋಡಿದ್ರೆ 94ಇಂದ 95 ಒಳಗೆ ಅವನೊಂದು 100 ಚಿಲ್ಲರೆ ಜನ ಇದ್ದಂಥ ಒಂದು ಆರ್ಮಿ ಒಂದು 4-5 ಜನಕ್ಕೆ ಬರುತ್ತೆ. ಒಂದು ಜಿಸ್ಟಲ್ಲಿ ಹೇಳಿರ್ತೀನಿ, ಒಂದು 3-4 ಮಿನಿಟ್ಸಲ್ಲಿ ತಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಆ ಜಿಸ್ಟಲ್ಲಿ ತಮ್ಗೆ ಅರ್ಥ ಆಗುತ್ತೆ. ಅಷ್ಟೂ ದೊಡ್ಡ ಆರ್ಮಿನ ಕರ್ಟೈಲ್ ಮಾಡಿಬಿಡ್ತಾರೆ ಇವರು. ಅದನ್ನು ಹೇಳಿಸಿದ್ದೀನಿ. ಯಾಕೆ ಹೇಳಿಸ್ತೆ ಅಂದರೆ, ಬಿದ್ರಿ ಸಾಹೇಬರು ನನ್ನ ಬಾಸ್, ಕೆಂಪಯ್ಯ ಸಾಹೇಬರು ಬಿದ್ರಿ ಸಾಹೇಬ್ರೆ ನನಗೆ ಬಾಸ್ಗಳು, ಅದರಲ್ಲಿ ಏನು ಎರಡು ಮಾತಿಲ್ಲ. ಪ್ರತಿಯೊಂದು ನಂದು ಏನೇ ಕಾರ್ಯಕ್ರಮ ನಡೆದ್ರು ಅದು ಅವರಿಬ್ಬರೇ ಬರ್ತಾರೆ, ಯಾವಾಗಲೂ ಬರ್ತಾರೆ. ನನ್ನ ಮೇಲೆ ಏನೋ ಒಂದು ಸ್ವಲ್ಪ ನಂಬಿಕೆ ಇಟ್ಕೊಂಡಿದ್ದಾರೆ ಏನೋ. ಬಂದು ಅವರು ಹೇಳೋದೇ ಇಷ್ಟು, ಕ್ಲೀನಾಗಿ ಮಾಡ್ತೀಯ ನೀನು, ನೀಟಾಗಿ ಮಾಡ್ತೀಯ ಅಂತಲೇ ಹೇಳ್ತಾರೆ ಯಾವಾಗಲೂ. ಆ ಚಿತ್ರದಲ್ಲಿ ಮಾಡ್ತಿರ್ಬೇಕಾದ್ರೆ ನನಗೆ ನೋವಾಗಿದ್ದೇನೆಂದರೆ, ಶಂಕರ್ ಬಿದ್ರಿ ಸಾಹೇಬರು ಅವಾಗ NHRCಲಿ ಇದರಲ್ಲಿದ್ದರು, ಇನ್ವೆಸ್ಟಿಗೇಷನ್ ನಡೀತಿತ್ತು, ಪ್ಲಸ್ ಸುಪ್ರೀಂ ಕೋರ್ಟಲ್ಲಿ ಇದು ನಡೀತಾಯಿತ್ತು. ಆಗ ನಾನು ಒಂದು 4-5 ಸಲ ಅವ್ರನ್ನ ಭೇಟಿ ಮಾಡಿದೆ. ಸರ್ ಇದು ಮಾಡೋಣ ಸರ್ ಅಂತ. ಅವರೊಂದು ಬೇಡ ಈಗ ಅಂತ ಅಂದರು. ನಮ್ಮ ಬಾಸ್ ಬೇಡ ಅಂದಮೇಲೆ ನಾನು ಅದನ್ನು ಕೈ ಹಾಕಲ್ಲ. ಇವತ್ತು ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನನಗೆ ಹೇಳಿದ್ರು, ಬಿದ್ರಿ ಸಾಹೇಬ್ ಹತ್ರ ಹೇಳು ನೀನು ಹಿಂಗೆಲ್ಲ ನಡೀತಿದೆಯಲ್ಲ ಒಂದು ವಿಷಯ ಹೇಳ್ಸು. ನಾನು ಹೇಳಲ್ಲ, ಅವರೇ ಹೇಳ್ತಾರೆ ಅಂದೆ. ಅದೇ ರೀತಿ ಸಾಹೇಬ್ರು ಇವತ್ತು ಹೇಳಿದ್ದಾರೆ, ರಮೇಶ್ ಬಂದು ನೋಡಿದ ಸತ್ಯ, ಮಾತಾಡಿದ ಸತ್ಯ, ಬಟ್ ನಾನು ಅವ್ನಿಗೆ ಸಾಕಷ್ಟು ವಿಷಯ ಹೇಳಲಿಲ್ಲ ಇದರದ್ದು ಅಂತಂದರು. ನನಗೆ ಅವ್ರು ಹೇಳಲಿಲ್ಲ ಅಂದರೂ ನನಗೇನು ಕೋಪನೂ ಇಲ್ಲ, ಬೇಜಾರು ಇಲ್ಲ. ಅವ್ರಿಗೆ ನನಗೆ ಹೇಳಬೇಕು ಅಂತ ಅವ್ರಿಗೆ ಕಂಪಲ್ಷನೂ ಇಲ್ಲ. ಅದು ಅವರ ಡಿಸ್ಕ್ರಿಮಿನೇಷನ್ ಪವರ್ಸು. ಅವ್ರಿಗೆ ಇಷ್ಟ ಇದ್ದರೆ ಹೇಳಿರೋರು, ಬೇಡ ಅಂತ ಅವ್ರು ತೀರ್ಮಾನ ಮಾಡಿದಾಗ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿ ನಾನು ಸಿನಿಮಾಲ್ ತೆಗಿಯೋಕ್ಕೆ ಆಸೆ ಪಡಲಿ. ಯಾಕಂದರೆ ಖಂಡಿತವಾಗಿ ನಾನು ಬೇರೆ ರೀತಿ ತೋರಿಸಿ ಇವತ್ತು ನಮ್ಮ ಸಾಹೇಬ್ರಿಗೆ, ನಮ್ಮ ಬಾಸ್ಗಳಿಗೆ ಅವಮಾನ ಆಗೋ ಥರ ಕೆಲಸ ಮಾಡಲಿಲ್ಲ. ನೀವು ಬೇಕಾದ್ರೆ ತೋರಿಸಿಲ್ಲ ಅಂತ ಬೇಕಾದ್ರೆ ಹೇಳೋದು, ತಪ್ಪಾಗೇನೋ ಮಾಡಿದ್ದೀನಿ ಆ ಸಿನಿಮಾಲಿ. ಅಲ್ಲ, ಇಡೀ ಸಿನಿಮಾದಲ್ಲಿ ಒಂದು ಕಡೆ ವಾಯ್ಸಲ್ಲಿ ಶಂಕರ್ ಬಿದ್ರಿ ಅಂತ ಹೆಸರು ಬಂದು ಹೋಗುತ್ತೆ. ಇಲ್ಲ, ಕ್ಯಾರೆಕ್ಟ್ರು ಇದೆ ಅಲ್ಲಿ, ಬಟ್ ನಾನು ಟೈಪ್ ಮಾಡಲಿಲ್ಲ. ಯಾಕಂದರೆ ಸುಮ್ಮನೆ ಅನ್ನೆಸರಿ ಕಾಂಪ್ಲಿಕೇಟ್. ಯಾಕಂದರೆ ಅಲ್ಲಿ ಬರ್ತಿದ್ದಿದ್ದೆ ಪ್ರತಿಯೊಂದು ಅವ್ರು ಮಾಡಿರೋದು. ಯಾಕಂದರೆ ಆ ಪೀರಿಯಡಲ್ಲಿ ಒಂದು 75-80 ಜನ ಸತ್ರು, ವೀರಪ್ಪನ ಅಸೋಸಿಯೇಟ್ಸು, ಅಟ್ರಾಸಿಟೀಸ್ ನಡೀತು ಅಂತ ಸಾಕಷ್ಟು ಅಪವಾದಗಳು ಅವ್ರ ಮೇಲೆ ಇದ್ದಿದ್ದರಿಂದ ನಾನು ಅವ್ರ ಮಾತಿಲ್ಲದೆ, ಅವ್ರ ಅಪ್ಪಣೆ ಇಲ್ಲದೆ ನಾನು ಏನೂ ಮಾಡಲ್ಲ. ಅವರು ನನಗೆ ಗೋ ಹೆಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೀನಿ ಅಂದರೆ ಮಾಡ್ತಿದ್ದೆ. ಕೆಂಪಯ್ಯನವರು ಅಷ್ಟೇ, ಲಾಸ್ಟ್ ಟೈಮು ನನಗೆ ಟೈಪ್ ಮಾಡಿ ಕೊಟ್ಟಿದ್ರು, ಸೈನೈಡ್ದು ಹಿಂಗೆ ನಡೀತು ಇಷ್ಟೇ ಗಂಟೆಗೆ ಅಂತ ಟೈಪ್ ಮಾಡಿ ಒಂದು ಬುಕ್ಲೆಟ್ ಥರ ಕೊಟ್ಟಿದ್ರು. ಅದನ್ನು ಗೈಡ್ಲೈನ್ಸಲ್ಲೇ ಸೈನೈಡ್ ಮಾಡಿದೆ. ಅದೇ ರೀತಿ ನನಗೆ ಕೊಡೋರು ಪ್ರತಿಯೊಬ್ಬರು. ಆಮೇಲೆ ಈಗ ಸಿನಿಮಾ ಮಾಡಿರೋದ್ರಲ್ಲಿ ಕ್ಲೈಮ್ಯಾಕ್ಸಲ್ಲಿ ನಡೆದಿದ್ದಂಥ ಕಂಪ್ಲೀಟು ಟೈಪ್ಟಾಗಿ, ಇನ್ಕ್ಲೂಡಿಂಗ್ ನೀವು ನೋಡಿದ್ರೆ ಶಾರ್ಟ್ಸು ಒಂದು ಮ್ಯಾಪ್ ಇರುತ್ತೆ, ಹ್ಯಾಂಡ್ ರಿಟನ್ ಮ್ಯಾಪ್, ಇನ್ಕ್ಲೂಡಿಂಗ್ ರೋಡ್ಸಿಂದ ಹಿಡಿದು. ಅದು ನಂದಲ್ಲ, ಯಾರೂ ಬರೆದಿದ್ದಲ್ಲ, ಸ್ವತಃ DG ವಿಜಯ್ ಕುಮಾರ್ ಸರ್ ಹ್ಯಾಂಡ್ ರೈಟಿಂಗ್ ಅದು. ಆ ಥರ ಏನೋ ಇದ್ದರೆ ಮಾತ್ರನೇ ಸಿನಿಮಾಲಿ ತೋರಿಸ್ತೀನಿ, ಇಲ್ಲಾಂದರೆ ಏನು. ಆಮೇಲೆ ಯಾರು ಮನ್ಸು ನೋಯಿಸೋಕ್ಕೋಸ್ಕರ ಸಿನಿಮಾ ಮಾಡಲ್ಲ ನಾನು. ನಿಜವಾಗ್ಲೂ ಖಂಡಿತವಾಗಿ ಹೇಳ್ತೀನಿ, ಪ್ರತಿಯೊಬ್ಬರಿಗಿರೋ ಸ್ವಾತಂತ್ರ್ಯ ನಮ್ಗೆ ಯಾಕಿಲ್ಲ ಅಂತ ಕೇಳ್ತೀನಿ. ಸ್ವಾತಂತ್ರ್ಯ ಇಲ್ಲ, ನೀವು ಎಡಿಟ್ ಮಾಡದೆ ಎಲ್ಲ ಸೀನ್ಸ್ ಹಾಕ್ತೀರಾ, ನೀವು ಎಡಿಟ್ ಮಾಡದೆ ಎಲ್ಲನೂ ಬರೀತೀರಾ, ಏನು ಬೇಕಾದ್ರೂ ಬರೀತೀರಾ ಪತ್ರಿಕೆಯಲ್ಲಿ. ಎಡಿಟ್ ಮಾಡದೆ ನೀವು ನ್ಯೂಸಲ್ಲಿ ಏನು ಬೇಕಾದ್ರೂ ತೋರಿಸ್ತೀರಾ. ಸಿನಿಮಾದವ್ರಿಗೆ ಯಾಕೆ ಇಷ್ಟು ಹರ್ಡಲ್ಸ್ ಅಂತ ಕೇಳ್ತೀನಿ. ಎಷ್ಟು ಕಡೆ ನಮ್ಮನ್ನು ಚೆಕ್ಮೇಟ್ ಮಾಡ್ತೀರಾ ನೀವು. ಶೂಟಿಂಗ್ ಶುರು ಮಾಡಿದಾಗಿಂದನೂ ನಮ್ಮ ಹಿಂದೆನೇ ಬಿದ್ದಿರ್ತೀರಾ ಪ್ರತಿಯೊಂದು ಸಾರಿನೂ. ಅದಾದಮೇಲೆ ಹಂತವಾಗಿ ನಮ್ಮನ್ನು ಕಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪ್ರತಿಯೊಬ್ಬರೂ. ಸೆನ್ಸಾರ್ ಬೋರ್ಡ್ ತೊಗೊಂಬರ್ತಾರೆ, ಅವರೊಂದಷ್ಟು ಕಟ್ ಹೇಳ್ತಾರೆ, ನೆಕ್ಸ್ಟು ಯಾರೋ ಇನ್ನೂ ಸಂಬಂಧಪಟ್ಟವ್ರು ಹೇಳ್ತಾರೆ, ಅವರೊಂದಷ್ಟು ಕಟ್ ತೆಗೀರಿ ಅಂತಾರೆ, ಮುತ್ತುಲಕ್ಷ್ಮಿ ಹೇಳ್ತಾರೆ, ಒಂದು 32 ಕಟ್ ತೆಗೀರಿ ಅಂತಾರೆ. ಲಾಸ್ಟಿಗೆ ಸಿನಿಮಾನ ಏನು ತೋರಿಸೋದು? ನಾನೊಬ್ಬ ಒಂದು ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್ ಥರ ಒಂದು ಕತೆ ನೋಡ್ತೀನಿ. ಆ ಕಥೆನ ನಾನು ಯಾಕೆ ಹೇಳಬಾರ್ದು? ನಿಮಗೇನೋ ನೋವಾಗಿದ್ದರೆ ಆ ಕಥೆಯಿಂದ ಖಂಡಿತವಾಗ್ಲೂ ಆಮೇಲೆ ನೀವು ನನ್ನ ಮೇಲೆ ಡೆಫಮೇಷನ್ ಕೇಸ್ ಹಾಕಿ ನನ್ನನ್ನು ಕೋರ್ಟ್ಗೆ ಹೇಳಿರಿ, ನನಗೆ ಏನು ಶಿಕ್ಷೆ ಬೇಕಾದ್ರೆ ಕೊಡಿ, ತಪ್ಪು ಹೇಳಿದ್ರೆ. ನನ್ನ ಹತ್ರ ಪ್ರೂಫ್ ಇರ್ಬೇಕಾದ್ರೆ ಬಿಡಿ ಅಂತೀನಿ. ಎಲ್ಲಿ ಪ್ರೂಫ್ ಇಲ್ಲ ನನ್ನ ಹತ್ರ ಕೇಳಿ ಈ ಸಿನಿಮಾಲಿ. ಓಕೆ, ನೀವು ಪ್ರೂಫ್ಗಳ ಬಗ್ಗೆ ಮಾತಾಡ್ತಿದ್ದೀರಿ. ರಮೇಶ್ ಅವರು ನಿಜಕ್ಕೂ ಹರ್ಟ್ ಆಗಿದ್ದಾರೆ. ನ್ಯೂಸ್ ಚಾನಲ್ಗಳಿಗಿರುವಂಥ ಸ್ವಾತಂತ್ರ್ಯ ಯಾಕೆ ಒಬ್ಬ ಸಿನಿಮಾ ಡೈರೆಕ್ಟರ್ಗಿಲ್ಲ ಅನ್ನುವಂಥದ್ದು ಭಾಳ ವ್ಯಾಲಿಡ್ ಪಾಯಿಂಟ್ ಅಂತ ಕೂಡ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ನಾನು ಚರ್ಚೆನ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಬ್ರೇಕ್.